ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಡ ಮಾಡೋದು ಬೇಡ, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಸೊ ನಾನಿಲ್ಲಿ ಗ್ರೋಸರಿ ಲಿಸ್ಟ್ನ ಮಾಡ್ತಾ ಇದ್ದೀನಿ. ನಮಗೆ ಒಂದು 3 ತಿಂಗಳಾಗಿರ್ಬೋದು ನಮಗೆ ಪೇಮೆಂಟ್ ಆಗಿರಲಿಲ್ಲ, ಸ್ಯಾಲ್ರಿ ಆಗಿರಲಿಲ್ಲ. ಹಾಗಾಗಿ ಇವಾಗ ತಾನೇ ಸ್ಯಾಲ್ರಿ ಆಯಿತು, ಅದು ಒಂದೇ ತಿಂಗಳದ್ದು ಮಾತ್ರ ಸ್ಯಾಲ್ರಿ ಆಗಿದೆ. ಸೊ 3 ತಿಂಗಳಿಂದನೂ ಮನೇಲಿ ಸರಿಯಾಗಿ ಗ್ರೋಸರಿ ಇರಲಿಲ್ಲ. ಹಾಗಾಗಿ ಫಸ್ಟ್ ನಾವು ಗ್ರೋಸರಿನ ಮಾಡ್ಕೊಂಡ್ಬಿಡೋಣ, ಗ್ರೋಸರಿ ಶಾಪಿಂಗ್ನ ಮಾಡ್ಕೊಂಡ್ಬಿಡೋಣ. ಒಂದೇ ತಿಂಗಳು ಪೇಮೆಂಟ್ ಆಗಿದ್ದಾರೆ. ಸೊ ಮನೇಲಿ ಮಕ್ಕಳಿದ್ದಾರೆ, ಸೊ ಗ್ರೋಸರಿ ಶಾಪಿಂಗ್ ಮಾಡ್ಕೊಂಡ್ಬಿಡೋಣ. ಹಾಗೆ ಬಾಡಿಗೆ ತುಂಬಿಕೊಂಡು ಮನೆ ಬಾಡಿಗೆ ಮತ್ತು ಗ್ರೋಸರಿ ಎಲ್ಲನೂ ಕ್ಲಿಯರ್ ಆಗಲಿ. ಸದ್ಯದಲ್ಲೇ ಮತ್ತೊಂದು ಪೇಮೆಂಟ್ ಆಗ್ಬೋದು. ಸೊ ಆ ಒಂದು ಪೇಮೆಂಟಲ್ಲಿ ನಾವು ಮಿಕ್ಕಿರೋ ಖರ್ಚುಗಳನ್ನ ನಿಭಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡ್ವಿ ಮನೇಲಿ. ಸೊ ಹಾಗಾಗಿ ಮೊದಲು ಗ್ರೋಸರಿ ತರಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಲಿಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಾವು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಗ್ರೋಸರಿ ಶಾಪಿಂಗ್ ಬಂದುಬಿಟ್ಟು ಜಾಸ್ತಿ ಏನಾದರೂ ಇದ್ದರೆ ಡಿಮಾರ್ಟ್ಗೆ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಸೊ ಆವಾಗ ನಾನು 1-2-3 ವೀಡಿಯೋ ಹಾಕಿದ್ದೀನಿ ಡಿಮಾರ್ಟ್ದು. ಸೊ ನನಗೆ ಸುಮಾರು ಜನ ಕೇಳ್ತಾ ಇದ್ರಿ, ಏನು ಉಳಿತಾಯ ಆಗುತ್ತೆ, ನಿಜವಾಗ್ಲೂ ಅಲ್ಲಿ ಉಳಿತಾಯ ಆಗುತ್ತಾ, ಯಾವ ಥರ ಉಳಿತಾಯ ಆಗುತ್ತೆ ಅಂತ ಕೇಳಿದ್ದೀರ. ಹಾಗೆ ಇನ್ನೂ ಕೆಲವೊಂದಿಷ್ಟು ಜನ ನೀವು ದೊಡ್ಡವ್ರು ಬಿಡಪ್ಪ, ನಿಮ್ಮ ಹತ್ರ ದುಡ್ಡಿರೋರು, ನೀವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀರಾ, ಆ ಥರ ಎಲ್ಲ ಹೇಳಿದ್ದೀರಾ. ಸೊ ನನಗೇನು ಬೇಜಾರಿಲ್ಲ, ನಿಮಗೆ ಆ ಥರ ಅನ್ನಿಸ್ಬೋದು. ಯಾಕೆಂತಂದರೆ ದೊಡ್ಡ ಮಾಲು, ಸೊ ದೊಡ್ಡ ಜನ ಎಲ್ಲ ಬಂದಿರ್ತಾರೆ. ಸೊ ಅಲ್ಲಿ ದುಡ್ಡಿರೋರು ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಅದು ಶುದ್ಧ ಸುಳ್ಳು ಅಂತಲೇ ಹೇಳ್ಬೋದು. ನಮ್ಮಂಥ ಬಡ ಜನರಿಗೆ ಇರೋದು ಅದು ಡಿಮಾರ್ಟ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಉಳಿತಾಯ ಆಗುತ್ತೆ, ಏನೆಲ್ಲ ನಾವು ಉಳಿತಾಯ ಮಾಡ್ಬೋದು. ಹೊರಗಡೆ ರೇಟ್ಗೂ ಡಿಮಾರ್ಟಲ್ಲಿ ರೇಟ್ಗೂ ಕಂಪೇರ್ ಮಾಡಿದ್ರೆ ನಾವು ಎಷ್ಟು ಉಳಿಸ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಾನು ಲಾಸ್ಟಲ್ಲಿ ನಾವು ಶಾಪಿಂಗ್ ಮಾಡಿರೋ ಅಂಥ ಬಿಲ್ಲು ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಎಷ್ಟು ಸೇವ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದ್ರದ್ದು ಬಿಲ್ಲು ಕೂಡ ನಾನು ನಿಮಗೆ ಹೇಳ್ತೀನಿ, ಎಷ್ಟಿದೆ ರೇಟ್ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಹೋಗ್ತಾ ಇದ್ದೀವಿ. ಸೊ ಬೆಳಗಾವಿ ರೀಚ್ ಆದ್ವಿ. ನಮಗೆ ಬೆಳಗಾವಿ ಡಿಮಾರ್ಟು ಸಮೀಪ ಆಗೋದ್ರಿಂದ ನಾವು ಬೆಳಗಾವಿ ಡಿಮಾರ್ಟಲ್ಲೇ ನಾವು ಶಾಪಿಂಗ್ನ ಮಾಡೋದು. ಸೊ ಇವಾಗ ಬೆಳಗಾವಿಗೆ ಬಂದ್ವಿ. ಸೊ ಇವಾಗ ಡಿಮಾರ್ಟ್ ಬಂದ್ವಿ. ಸೊ ಬಂದು ಫಸ್ಟು ಅಲ್ಲೆಲ್ಲ ಗಾಡಿಲೂ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಬ್ಯಾಗ್ ಏನಾದರೂ ಇದ್ದರೆ ಹ್ಯಾಂಡ್ ಬ್ಯಾಗ್ ಸ್ವಲ್ಪ ಚಿಕ್ಕದಾಗಿ ತೊಗೊಂಡು ಬಂದ್ರೇ ಒಳ್ಳೇದಂತ ಹೇಳ್ಬೋದು. ದೊಡ್ಡ ಬ್ಯಾಗ್ ಅಂತ ಅಂದರೆ ನಮಗೆ ಒಳಗಡೆ ತೊಗೊಂಡು ಹೋಗೋದಕ್ಕೆ ಅಲಾವ್ ಇರೋದಿಲ್ಲ. ಈ ರೀತಿ ಕೈ ಚೀಲ ಆದರೆ ಸುತ್ತಬಿಟ್ಟು ಒಂದೇನೋ ಹಾಕಿ ಕೊಡ್ತಾರೆ, ಪಿನ್ ರೀತಿ ಹಾಕ್ಕೊಡ್ತಾರೆ. ಮತ್ತು ಚಿಕ್ಕ ಬ್ಯಾಗ್ ಆದರೆ ಅವ್ರದ್ದೇ ಒಂದು ಬ್ಯಾಗ್ನಲ್ಲಿ ನಮ್ಮ ಬ್ಯಾಗ್ನ ಹಾಕ್ಬಿಟ್ಟು ಸೇಫ್ಟಿ ರೀತಿ ಜಿಪ್ಗೆ ಒಂದು ಲಾಕ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಚಿಕ್ಕ ಬ್ಯಾಗ್ ಅವ್ರ ಬ್ಯಾಗಲ್ಲಿ ನಮ್ಮ ಬ್ಯಾಗ್ ಹಾಕಿ ಕೊಡ್ತಾರೆ. ಸೊ ಹ್ಯಾಂಡ್ ಬ್ಯಾಗ್ ರೀತಿ ನಾವು ಅದನ್ನು ತಗೊಂಡು ಶಾಪಿಂಗ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಬ್ಯಾಗಿಗೆ ಅವ್ರಿಗೆ ಕೊಟ್ಟರು ಒಳಗಡೆ ಬಂದ್ವಿ. ನಾವು ಫಸ್ಟ್ ಏನು ಮಾಡ್ತೀವಿ, ಮೇಲ್ಗಡೆ ಹೋಗ್ತೀವಿ. ಮೇಲ್ಗಡೆ ಫ್ಲೋರ್ಗೆ ಬಂದುಬಿಟ್ಟು ಇಲ್ಲಿ ನಮಗೆ ಸಾಕಷ್ಟು ಐಟಮ್ಸ್ ಸಿಗುತ್ತೆ. ಪಿಂಗಾಣಿ ಐಟಮ್ಸ್ ಆಗಿರ್ಬೋದು, ಕಪ್ ಆಗಿರ್ಬೋದು, ಬೌಲ್ ಆಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಇದೆಲ್ಲನೂ ಸಿಗುತ್ತೆ. ನಾನು ಪ್ರತಿ ಸಾರಿ ಬಂದಾಗ ಡಿಮಾರ್ಟ್ ಬರೋದೇ ಇದೇ ಆಸೆಯಿಂದ ಬಂದಿರ್ತೀನಿ. ಆದರೆ ಈ ಸಾರಿ ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವುದೇ ರೀತಿ ಈ ಥರ ಬೇರೆ ಬೇರೆ ಐಟಮ್ನ ತೊಗೊಳಕ್ಕೆ ಹೋಗಿಲ್ಲ. ಎಷ್ಟು ನಮಗೆ ಏನು ಅವಶ್ಯಕತೆ ಇದೆಯೋ ಅದು ಮಾತ್ರ ತೊಗೋತಾ ಇದ್ದೀನಿ. ಸೊ ಸುಮ್ಮನೆ ನೋಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಪ್ರತಿ ಸಾರಿ ಬಂದಾಗಲೂ ಕೂಡ ಹೊಸ ಹೊಸ ಐಟಮ್ಸ್ಗಳು ಬಂದಿರುತ್ತೆ. ಈ ಒಂದು ಎಣ್ಣೆ ಜಾರ್ ತುಂಬಾ ಇಷ್ಟ ಆಯಿತು ನನಗೆ. ಆದರೆ ಅದು 500 ml ಇತ್ತು, ನನಗೆ 1 kg ಬೇಕಾಗಿತ್ತು. ಸೊ ನೋಡಿದೆ, ಬಟ್ ಸಿಗಲಿಲ್ಲ. ಹಾಗಾಗಿ ಇದನ್ನೇನೋ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇತ್ತು, ನಮಗೆ ಐಟಮ್ಸ್ಗಳು ಸುಮಾರು ಇತ್ತು. ಪ್ರತಿ ಸಾರಿನೂ ಕೂಡ ಅಷ್ಟೇ ಸಾಕಷ್ಟು ವೆರೈಟಿ ಹೊಸ ರೀತಿ ನಮಗೆ ಮನೆಗೆ ಬೇಕಾಗಿರೋಂಥ ಐಟಮ್ಸು ಬಂದಿರುತ್ತೆ. ಸೊ ನಾನು ಮನೆಯಲ್ಲೇ ಡಿಸೈಡ್ ಮಾಡಿದ್ದೆ ಏನೂ ತಗೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೆ. ಆದರೂ ಕೂಡ ಅಲ್ಲಿ ಹೋಗಿ ನೋಡಿದಾಗ ಏನಾದರೂ ತಗೋಬೇಕು ಅಂತ ಅನಿಸುತ್ತೆ. ಅಷ್ಟು ವೆರೈಟಿ ಆಗಿರುವಂಥ ನಮಗೆ ಕಿಚನ್ ಬೇಕಾಗಿರುವಂಥ ಐಟಮ್ಸ್ಗಳಿರುತ್ತೆ. ಆದರೂ ಕೂಡ ಅಷ್ಟೇ ನಮ್ಮ ಒಂದು ಬಜೆಟ್ ಎಷ್ಟಿರುತ್ತೋ ನಾವು ಅಷ್ಟರಲ್ಲೇ ಶಾಪಿಂಗ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತಲೇ ಹೇಳ್ಬೋದು. ಜಾಸ್ತಿ ತೊಗೊಳಕ್ಕಾಗೋದಿಲ್ಲ ನಮಗೆ. ನಾವು ಏನಾದರೂ ಒಂದು ತೊಗೋಬೇಕಾದ್ರೆ ಇನ್ನೂ ಏನಾದರೂ ಒಂದು ಬಿಡಬೇಕಾಗತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಮನೇಲೇ ಡಿಸೈಡ್ ಮಾಡಿದ್ದೆ. ಆದರೂ ಕೂಡ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಕಾರ್ನರ್ಗೆಲ್ಲ ಬಂದಿದ್ದೀವಿ ಅಷ್ಟೇ. ನಿಮಗೂ ಕೂಡ ತೋರಿಸ್ದಾಗ ಆಗುತ್ತೆ ವಿಡಿಯೋ ಮಾಡ್ತಾ ಅಂತ ಹೇಳ್ಬಿಟ್ಟು. ಸೊ ನೋಡಿ ಕೂಡ ಇದು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಮನೆ ಬೇಕಾಗಿರೋ ಡೆಕೋರೇಷನ್ ಐಟಮ್ ಎಲ್ಲನೂ ಸಿಗುತ್ತೆ. ಹಾಗೆ ನನ್ನ ಮಗಳಿಗೆ ಒಂದು ಬ್ಯಾಗ್ ಬೇಕಾಗಿತ್ತು, ಟಿಫನ್ ಕ್ಯಾರಿಯರ್ ತೊಗೊಂಡು ಹೋಗೋದಕ್ಕೆ. ಮನೆ ಬ್ಯಾಗ್ ಅವಳದೆಲ್ಲನೂ ಹರಿದೋಗಿತ್ತು. ಸೊ ಹಾಗಾಗಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಮಾತ್ರ ಇಲ್ಲಿ ತೊಗೊಂಡ್ವಿ. ಸುಮಾರು ನೋಡಿದ್ವಿ, ಸಾಕಷ್ಟು ಕಲೆಕ್ಷನ್ಸ್ ಇತ್ತು ಅಲ್ಲಿ. ಬಟ್ ನೋಡಿ ಸ್ವಲ್ಪ ಜಾಸ್ತಿ ದಿನ ಯೂಸ್ ಆಗೋ ರೀತಿ ತೊಗೋಬೇಕಲ್ವಾ. ಸೊ ಹಾಗಾಗಿ ನಾನಿವಾಗ ನೋಡ್ತಾ ಇದ್ದೀನಿ. ಬಟ್
ಇವಾಗ ಕೈಲಿ ಹಿಡಿದಿರೋದೇ ಬೆಟರ್ ಅಂತ ಅನ್ನಿಸ್ತು. ಸ್ಟಿಚಸ್ ಎಲ್ಲ ನೋಡಿಬಿಟ್ಟು ನಾವು ತೊಗೋಬೇಕಾಗುತ್ತೆ ಈ ಥರ ಬ್ಯಾಗ್ಗಳನ್ನು ತೊಗೋಬೇಕಾದ್ರೆ. ಸೊ ಅದೊಂದು ಬ್ಯಾಗ್ನ ತೊಗೊಂಡು ಸೊ ಈ ಎಲ್ಲ ಐಟಮ್ಸ್ಗಳನ್ನ ನೋಡ್ತಾ ಇದ್ದರೆ ಅಕಸ್ಮಾತ್ ನಾನು ನನ್ನ ಮಗಳನ್ನೇನಾದರೂ ಕರ್ಕೊಂಡು ಬಂದಿದ್ದರೆ ಯಾವುದಾದ್ರೂ ಒಂದು ಡಾಲ್ನ ತೊಗೊಂಡೇ ಬಿಟ್ಟಿರೋಳು. ಸೊ ಇದೇ ಕಾರಣಕ್ಕೆ ಮಕ್ಕಳನ್ನ ಕೂಡ ನಾನು ಕರ್ಕೊಂಡು ಬಂದಿಲ್ಲ. ಗುಂಡನ ಊರಲ್ಲಿದ್ದಾನೆ. ಸೊ ಅವಳನ್ನು ಮನೆಯವ್ರ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ, ಹೇಳಿ ಅವ್ರಿಗೆ ಡಬ್ಬಿಗೆಲ್ಲ ಕೊಟ್ಟು. ಸೊ ಓಕೆ, ಇವಾಗ ಮೇಲ್ಗಡೆ ಫ್ಲೋರಲ್ಲಿ ಇರೋದು ಇದೆ, ಕೆಳಗಡೆ ಮಾತ್ರ ಗ್ರೋಸರಿ ಇರೋದು. ಮೇಲ್ಗಡೆ ಬಂದುಬಿಟ್ಟು ನಮಗೆ ಮಕ್ಕಳಿಗೆ ಏನಾದರೂ ಸ್ಕೂಲ್ಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ ಬೇಕಾದರೆ ಇರುತ್ತೆ. ಕಿಚನ್ಗೆ ಬೇಕಾಗಿರುವಂಥ ಐಟಮ್ಸು, ಸ್ಪೂನು, ಪಾತ್ರೆ, ಬಾಣಲಿ ಎಲ್ಲನೂ ಇರುತ್ತೆ. ಹಾಗೆ ಇಲ್ಲಿ ದೇವ್ರ ಮನೆಗೆ ಸಂಬಂಧಪಟ್ಟಿರುವಂಥ ಐಟಮ್ಸು, ದೀಪ ಆಗಿರ್ಬೋದು, ಆಮೇಲೆ ಗಂಟೆ, ಆಮೇಲೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ಗಳು, ಧೂಪ ಬೆಳಗೋದಾಗಿರ್ಬೋದು, ಎಲ್ಲನೂ ದೇವ್ರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ವಸ್ತುಗಳು ಸಪ್ರೇಟ್ ಕಾರ್ನರಲ್ಲೇ ಇರುತ್ತೆ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ಚಿಕ್ಕದಾಗಿರೋ 2 ಬೌಲ್ನ ತೊಗೊಂಡು ಹೋಗಿದ್ದೆ. ಈ ಸಾರಿ ಅದರ್ ಥಿಂಗ್ಸ್ ಏನೂ ತೊಗೊಳ್ಳಿಲ್ಲ. ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಸ್ಲಿಪ್ಪರ್ಸ್ ಇರಲಿಲ್ಲ. ಸೊ ಮಕ್ಕಳಿಗೆ, ಹಸ್ಬೆಂಡ್ಗೆ ಸ್ಲಿಪ್ಪರ್ಸ್ ತೊಗೊಂಡ್ವಿ. ಮತ್ತು ಅದೊಂದು ಬ್ಯಾಗ್ನ ತೊಗೊಂಡ್ಬಿಟ್ಟು ಕೆಳಗಡೆ ಬಂದ್ವಿ. ಗ್ರೋಸರಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇವಾಗ ಕೆಳಗಡೆ ಬರ್ತಾಯಿದ್ದೀವಿ. ಮತ್ತು ಶಾಪಿಂಗ್ ಮಾಡುವಾಗ ನಾವೇನು ಮಾಡಬೇಕು, ಏನು ತೊಗೊಂಡ್ರೆ ಐಟಮ್, ನಾವು ಯಾವುದೇ ಒಂದು ಐಟಮ್ನ ತೊಗೋಬೇಕಾದ್ರೆ ಅದರಲ್ಲಿ ನಾವು ಎಷ್ಟು ಉಳಿತಾಯ ಮಾಡ್ಬೋದು ಅನ್ನೋದನ್ನು ನೋಡಿಬಿಟ್ಟು, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೋಡಿಕೊಂಡು ನಾವು ಶಾಪಿಂಗ್ನ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಈ ಥರ ಶಾಪಿಂಗ್ ಮಾಡೋದ್ರಲ್ಲಿ ಅಷ್ಟಾಗಿ ನನಗೆ ಬರೋದಿಲ್ಲ ಹೇಳಬೇಕು ಅಂತಂದರೆ. ನನ್ನ ಹಸ್ಬೆಂಡು ಎಲ್ಲನೂ ಕೂಡ ಅಷ್ಟೇ ರೇಟ್ ನೋಡಿಬಿಟ್ಟು ಅದರದ್ದು ನಾವು ತೊಗೋತಾ ಇರೋವಂಥ ಪ್ರಾಡಕ್ಟ್ ಕ್ವಾಂಟಿಟಿ, ಹಾಗೆ ನಾವು ಎಷ್ಟು ಇದರಲ್ಲಿ ಉಳಿತಾಯ ಮಾಡ್ಬೋದು ಅನ್ನೋದನ್ನು ನೋಡಿ ಅವರು ಶಾಪಿಂಗ್ ಮಾಡ್ತಾರೆ. ಸೊ ನಾನು ಏನು ಐಟಮ್ ಬೇಕು ಅನ್ನೋದನ್ನು ಮಾತ್ರ ಅವ್ರಿಗೆ ಹೇಳ್ತಾ ಇರ್ತೀನಿ, ಅವರೇ ತಗೊಳ್ಳೋದು. ಅದರಿಂದ ನಮ್ಗೆ ಎಷ್ಟು ಉಳಿತಾಯ ಆಗುತ್ತೆ, ದೊಡ್ಡದು ಚಿಕ್ಕದು ಕಂಪೇರ್ ಮಾಡಿಬಿಟ್ಟು, ದೊಡ್ಡದು ತೊಗೊಂಡ್ರೆ ನಮಗೆ ಎಷ್ಟು ಉಳಿತಾಯ ಆಗುತ್ತೆ, ಚಿಕ್ಕದು ತೊಗೊಂಡ್ರೆ ನಮಗೆ ಎಷ್ಟು ಉಳಿತಾಯ ಆಗುತ್ತೆ, ಹೊರಗಡೆ ಈ ಒಂದು ವಸ್ತುಗೆ ಎಷ್ಟು ಬೆಲೆ ಇದೆ, ಇಲ್ಲಿ ಎಷ್ಟು ಬೆಲೆ ಇದೆ, ಎರಡಕ್ಕೂ ಕಂಪೇರ್ ಮಾಡಿ ನಾವು ಎಷ್ಟು ಉಳಿತಾಯ ಮಾಡ್ಕೋಬೋದು ಅನ್ನೋದನ್ನು ನಿಜವಾಗ್ಲೂ ಎಲ್ಲನೂ ಅವರು ಐಡೆಂಟಿಫೈ ಮಾಡಿಬಿಟ್ಟು ತೊಗೋತಾರೆ. ನೀವು ನೋಡ್ತಾ ಇರ್ಬೋದು, ಇವಾಗ ಅವರು ಎಲ್ಲ ಪ್ರತಿಯೊಂದು ತೊಗೋಬೇಕಾದ್ರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ತೊಗೋತಾರೆ. ಕೆಲವ್ರಿಗಿದು ಏನು ಅನಿಸುತ್ತೋ ಗೊತ್ತಿಲ್ಲ, ಆದರೆ ನಾವು ಮಿಡ್ಲ್ ಕ್ಲಾಸ್ ಜನ ಈ ಥರ ಮಾಡಿ ನಾವು ಎಲ್ಲಾದರೂ ಸ್ವಲ್ಪ ಉಳಿತಾಯ ಮಾಡಿದ್ರೇ ನಮ್ಮ ಜೀವನ ನಡೆಯೋದು. ಸೊ ಹಾಗಾಗಿ ನೀವು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ಈ ಥರ ನಾವು ಶಾಪಿಂಗ್ ಮಾಡ್ತಾ ಇರ್ತೀವಿ. ನೀವು ನೋಡ್ತಾ ಇರ್ಬೋದು, ಬೆಳಗ್ಗೆ ನಾವು 11 ಗಂಟೆಗೆ ಬಂದ್ವಿ, ಮನೆಗೆ ಹೋಗಬೇಕಾದ್ರೆ 7 ಗಂಟೆ ಆಯಿತು. ನಿಮಗೆ ತೋರಿಸ್ತೀನಿ ನಾನು ಮುಂದೆ. ಸೊ ಎಣ್ಣೆ ತೊಗೊಂಡ್ವಿ, 10 kg ಎಣ್ಣೆ ತೊಗೊಂಡ್ವಿ. ಸೊ ಈ ಶಾಪಿಂಗ್ ಬಂದುಬಿಟ್ಟು ನಾನು ಮಾಡ್ತಾ ಇರೋದು 3 ತಿಂಗಳಿಗೆ ಆಗುವಷ್ಟು ನಾನು ಶಾಪಿಂಗ್ನ ಮಾಡ್ತಾ ಇದ್ದೀನಿ. ಸೊ ಯಾಕಂತಂದರೆ ನಮಗೆ ಪೇಮೆಂಟ್ ಯಾವಾಗ ಆಗುತ್ತೋ ಲೆಕ್ಕ ಇಲ್ಲ. ಪ್ರತಿ ತಿಂಗಳು ನಮಗೆ ಪೇಮೆಂಟ್ ಆಗೋದಿಲ್ಲ. ಮನೇಲಿ ಫಸ್ಟ್ ಗ್ರೋಸರಿ ಬೇಕು. ಗ್ರೋಸರಿ ಇದ್ರೇ ನಾನು ಮನೆಯವರಿಗೆ ಅಡುಗೆ ಮಾಡಿ ಹಾಕೋದು, ನಮ್ಮ ಮನೆಯವ್ರ ಹೊಟ್ಟೆ ತುಂಬೋದು, ಮಕ್ಕಳು ಹೊಟ್ಟೆ ತುಂಬೋದು. ಹಾಗಾಗಿ ಗ್ರೋಸರಿಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀನಿ. ಸೊ ಬಂದುಬಿಟ್ಟು ಮೊದಲು ಗ್ರೋಸರಿನ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ತೊಗೋತಾ ಇದ್ದೀವಿ. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿ ಉಳಿತಾಯ ಮಾಡಬೇಕು ಅಂತ ಅಂದರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾವು ಶಾಪಿಂಗ್ನ ಮಾಡಬೇಕಾಗತ್ತೆ. ನಾವು ಸ್ವಲ್ಪ ಕಡಿಮೆ ತೊಗೊಳ್ಳೋದು, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ತೊಗೋತೀವಿ ಅಂತ ಅಂದರೆ ಅದರಲ್ಲಿ ಏನು ಉಳಿಯಲ್ಲ. ಒಂದು 100 ರೂಪಾಯಿ ತೊಗೊಂಡ್ರೆ ಒಂದು 10-20 ರೂಪಾಯಿ ಉಳಿಯುತ್ತೆ ಅಷ್ಟೇ. ಅದೇ ನಾವು 500, 600 ಈ ಥರ ತೊಗೊಂಡ್ರೆ 200, 300ವರೆಗೂ ನಾವು ಉಳಿತಾಯ ಮಾಡ್ಬೋದು. ನಾನು ಮನೆಗೆ ಹೋಗಿ ಎಲ್ಲ ಶಾಪಿಂಗ್ ನಾನು ಓಪನ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಶಾಪಿಂಗ್ ಎಲ್ಲ ಶಾಪಿಂಗ್ ಮಾಡ್ಕೊಂಡಾದ್ಮೇಲೆ ಅವರೇ ನಮಗೆ ಎಲ್ಲನೂ ಬಿಲ್ ಮಾಡಿಬಿಟ್ಟು ಟ್ರಾಲಿಯಲ್ಲಿ ಹಾಕಿ ನಮಗೆ ಕೊಟ್ಟರು. ಆ ಟ್ರಾಲಿ ಹಾಕೋ ಅಂಥ ಕೆಲಸನೂ ಕೂಡ ನಮಗೆ ಅವ್ರು ಕೊಡೋದಿಲ್ಲ. ಅವರೇ ಹಾಕ್ತಾರೆ, ಅವರೇ ಬಿಲ್ ಮಾಡ್ತಾರೆ, ಅವರೇ ಟ್ರಾಲಿನ ರೆಡಿ ಮಾಡಿಬಿಟ್ಟು ನಮ್ಮ ಕೈ ಕೊಡ್ತಾರೆ. ಸೊ ನಾವು ತೊಗೊಂಡು ಹೊರಗಡೆ ಬರಬೇಕಷ್ಟೇ. ನೋಡ್ತಾ ಇರ್ಬೋದು, ನೀವು ಇದರಲ್ಲಿ ಗಮನಿಸ್ತಾ ಇರ್ಬೋದು, ನಾನು ಜಾಸ್ತಿ ಕ್ವಾಂಟಿಟಿನಲ್ಲೇ ತೊಗೊಂಡಿದ್ದೀನಿ. 5 kg ಸೋಪಿನ ಪೌಡರ್ ಆಗಿರ್ಬೋದು, 10 kg ಎಣ್ಣೆ ಆಗಿರ್ಬೋದು, ಮತ್ತು ಗ್ರೋಸರಿ ಬಂದುಬಿಟ್ಟು ಬೇಳೆಗಳು, ಕಾಳುಗಳು ಇದೆಲ್ಲನೂ ಬಂದುಬಿಟ್ಟು kg ಗಂಟಲೆ, 2 kg ಗಟ್ಟಲೆ ನಾನು ತೊಗೊಂಡಿದ್ದೀನಿ. ಹಾಗೆ ಡೆಟಾಲು, ಆಮೇಲೆ ಬಾತ್ರೂಮ್ ಸಂಬಂಧಪಟ್ಟಿರೋ ಐಟಮ್ಸು, ದೇವ್ರ ಮನೆಗೆ ಸಂಬಂಧಪಟ್ಟಿರೋ ಐಟಮ್ಸು, ಕಿಚನ್ಗೆ ಸಂಬಂಧಪಟ್ಟಿರೋ ಐಟಮ್ಸು, ಈ ಥರ ಅಲ್ವಾ. ಸೊ ಆ ಥರ. ಮತ್ತು ಮಕ್ಕಳಿಗೆ ಸ್ಲಿಪ್ಪರ್ಸ್ ಮಾತ್ರ ತೊಗೊಂಡಿದ್ದೀನಿ ಈ ಸಾರಿ. ನನ್ನ ಮಕ್ಳಿಗೂ ಏನೂ ಬೇರೆ ತೊಗೊಂಡಿಲ್ಲ, ನನ್ನ ಕಿಚನ್ಗೂ ಕೂಡ ಏನೂ ನಾನು ತೊಗೊಂಡಿಲ್ಲ. ದುಡ್ಡಿದ್ದಾಗ ಸಾಕಷ್ಟು ನಾನು ಕೂಡ ತೊಗೊಂಡಿರ್ತೀನಿ. ಇವಾಗ ನಮ್ಗೆ ಎಷ್ಟು ಬಜೆಟ್ ಇದೆಯೋ ಅಷ್ಟೇ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅಷ್ಟನ್ನೇ ತೊಗೊಂಡಿದ್ದೀನಿ. ನೋಡಿ, ಅವರೆಲ್ಲ ಹಾಕಿ ಕೊಟ್ಟರು. ಸೊ ಇವಾಗ ಬರ್ತಾ ಇದ್ದೀವಿ. ಬ್ಯಾಗು ಬರಬೇಕಾದ್ರೆ ನನ್ನ ಬ್ಯಾಗ್ನ ತೊಗೊಂಡು ಅವ್ರ ಬ್ಯಾಗ್ನ ಅವ್ರು ತೊಗೊಂಡು ನನ್ನ ಬ್ಯಾಗ್ನ ನನಗೆ ಕೊಡ್ತಾರೆ. ಸೊ ಈ ರೀತಿ ಸಿಸ್ಟಮ್ ಡಿಮಾರ್ಟಲ್ಲಿ ಇದೆ. ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ನೀವು ಕೂಡ ಡಿಮಾರ್ಟಲ್ಲಿ ಶಾಪಿಂಗ್ನ ಮಾಡ್ತಾ ಇರ್ತೀರ. ಸೊ ಹೊರಗಡೆ ಇನ್ನೇನು ಹೊರಗಡೆ ಬರೋ ಅಷ್ಟರಲ್ಲಿ ನೋಡಿದೆ, ಮಳೆ ಆಗೋ ರೀತಿ ಕಾಣ್ತಾ ಇದೆ ಅಂತ ಅಂದ್ಕೊಂಡ್ವಿ. ಸೊ ಕೆಳಗಡೆ ಹೋಗಿ ಇನ್ನೇನು ನಾವು ಎಲ್ಲನೂ ತೊಗೊಂಡಿರೋ ಐಟಮ್ಸ್ ಎಲ್ಲನೂ ನಾನು ಬ್ಯಾಗಿಗೆ ಹಾಕಬೇಕು, ಚೀಲಕ್ಕೆ ಹಾಕಿ ಕಟ್ಬಿಟ್ಟು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಮಳೆ ದೋ ಅಂತ ಸುರಿಯೋಕ್ಕೆ ಶುರು ಆಯಿತು.
ಹೊರಗಡೆ ಬಂದ ತಕ್ಷಣವೇ ಮೋಡ ಕವಿದಿತ್ತು, ಎಲ್ಲ ಕಡೆಯೂ ಕತ್ತಲೆ ಆವರಿಸ್ಕೊಂಡಿತ್ತು. ಏನಪ್ಪ ಮಳೆ ಆಗ್ಬೋದೇನೋ, ಹೆಂಗೆ ಹೋಗೋದು, ಅದರಲ್ಲೂ ಬೈಕ್ ಮೇಲೆ ಎಲ್ಲ ತೋರಿಸ್ಕೊಂಡು ಹೋಗ್ಬೇಕಾಗತ್ತೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಮಳೆನೂ ಕೂಡ ಬಂತು. ಒಂದು ಅರ್ಧ ಚೀಲಕ್ಕೆ ಹಾಕಿದ್ವಿ, ಇನ್ನೂ ಸ್ವಲ್ಪ ಇತ್ತು. ಸೊ ಇನ್ನು ಟ್ರಾಲಿಯಲ್ಲೇ ಇದೆ ಅದು. ಅದಕ್ಕೆ ನಾವು ಗೊತ್ತಿತ್ತು ನಮಗೆ ಸ್ವಲ್ಪ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಜರ್ಕಿನ್ ತೊಗೊಂಡೋಗಿದ್ವಿ. ಅದೇ ಜರ್ಕಿನ್ನ ಟ್ರಾಲಿಗೆ ಹಾಕ್ಬಿಟ್ಟು ಅದರಲ್ಲಿ ಇನ್ನೂ ಐಟಮ್ಸ್ ಇದೆ, ಶಾಪಿಂಗ್ ಮಾಡಿರೋ ಐಟಮ್ಸ್ ಇದೆ. ಸೊ ಅದೆಲ್ಲ ತೊಯ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಜರ್ಕಿನ್ನ ಟ್ರಾಲಿ ಮೇಲ್ಗಡೆ ಹಾಕಿದ್ದೀವಿ. ಸ್ವಲ್ಪ ಚೀಲಕ್ಕೆ ಹಾಕಿದ್ದೀವಿ. ಸೊ ಚೀಲನ ಕೆಳಗಡೆ ಇಟ್ಟಿದ್ದೀವಿ. ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಸಿಡಿತಾ ಇದೆ ಮಳೆ ಹನಿಗಳು. ಇನ್ನು ಟರ್ನ್ ಆಗಿ ಮೇಲ್ಗಡೆ ಬರಬೇಕಂತಂದರೆ ಅಲ್ಲಿ ಜನ ನಿಂತಿದ್ದಾರೆ. ಹಾಗೆ ಬರೋ ಅಷ್ಟರಲ್ಲಿ ಮತ್ತೆ ಒಂದು ಅರ್ಧ ತೋಯಿಸ್ಕೊಂಡೇ ಬಿಡ್ತೀವಿ ನಾವು, ಟ್ರಾಲಿನ ಹೊತ್ಕೊಂಡು ಬರ್ಬೇಕು ನೋಡಿ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಿಂತ್ವಿ. ಮಳೆನೂ ನಿಲ್ಲೋ ಹಾಗೆ ಕಾಣಲಿಲ್ಲ. ಬರೋಬ್ಬರಿ 1 ಗಂಟೆ ಮಳೆ ಬಿದ್ದಿದೆ ಆವತ್ತು. ನೋಡ್ತಾ ಇರ್ಬೋದು ನೀವು ನೋಡಿ. ನನ್ನ ಮಗಳ ಬ್ಯಾಗ್ ಕೂಡ ಅಲ್ಲೇ ಪಕ್ಕದಲ್ಲಿ ಬಿದ್ದಿದೆ. ಸೊ ಮನೆಗೆ ಹೋಗಿ ಮತ್ತೆ ಅದನ್ನು ಕ್ಲೀನ್ ಮಾಡಬೇಕು ನಾನು. ಸೊ ಮತ್ತೆ ಎತ್ತಿಟ್ವಿ. ಇನ್ನು ಮಳೆ 1 ಗಂಟೆ ಬಿಡಲೇ ಇಲ್ಲ. ಸೊ ಸ್ವಲ್ಪ ಹೊತ್ತಾದಮೇಲೆ ಮಳೆ ಬಿಡ್ತು. ಇವಾಗ ಮನೆಗೆ ಬರ್ತಾಯಿದ್ವಿ. ಸೊ ಮನೆಗೆ ಬರಬೇಕಾದ್ರೆ ತುಂಬ ಅಂದರೆ ಸುಮಾರು ಟೈಮ್ ಆಗಿತ್ತು. ಮನೆಗೆ ಬರಬೇಕಾದ್ರೆ ದಾರಿಲೂ ಕೂಡ ಮತ್ತೆ ಒಂದು ಸಾರಿ ಮಳೆ ಆಯಿತು. ತೊಯ್ಸ್ಕೊಂಡೇ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ಎಲ್ಲ ಐಟಮ್ಸ್ನು ತಂದು ನನ್ನ ಮಗಳು ನನ್ನ ಸುಸ್ತಾಗಿರೋದು ನೋಡಿ ಅವಳೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪನೂ ಕೂಡ ಹಚ್ಚಿದ್ಲು. ಊಟನೂ ಕೂಡ ಮಾಡಿರಲಿಲ್ಲ ನಾವು ಮಧ್ಯಾಹ್ನ ಟೈಮು. ಮತ್ತೆ ಮಧ್ಯದಲ್ಲಿ ಬರಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದಿದ್ವಿ. ಸಿಕ್ಕಾಪಟ್ಟೆ ಹಶ್ವು ಕೂಡ ಆಗಿತ್ತು. ಟೈಮ್ ನೋಡಿ 7 ಗಂಟೆ ಆಗಿದೆ. ಮನೆಗೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು ಟೈಮು. ಸೊ ಇನ್ನು ಮತ್ತೆ ಅಡುಗೆ ಮಾಡಬೇಕು. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಅಡುಗೆ ಮಾಡಬೇಕು ಅಂತ ಹೇಳಿ ಸೊ ಇವಾಗ ಟೀ ಮಾಡ್ತಾಯಿದ್ದೀನಿ. ನಾನು ಟೀಗೆ ಇಟ್ಟಿದ್ದೀನಿ. ನನ್ನ ಮಗಳು ನೋಡ್ತಾ ಇದ್ದಾಳೆ. ನಾನು ಫ್ರೆಶ್ ಆಗಕ್ಕೆ ಹೋಗಿದ್ದೀನಿ ಇವಾಗ. ಸೊ ನಾನು ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ನನ್ನ ಮಗಳು ಟೀ ಕೂಡ ಕುದಿಸಿ ಇಟ್ಟಿದ್ಲು. ಗ್ಯಾಸ್ ಆಫ್ ಮಾಡ್ತಾಳೆ, ಅವಳೆಲ್ಲನೂ ನೋಡ್ಕೊತಾಳೆ, ನಿಭಾಯಿಸ್ತಾಳೆ. ಸೊ ಅವಳನ್ನ ಕೂರಿಸಿ ನಾನು ಫ್ರೆಶ್ ಆಗೋದಕ್ಕೆ ಅಂತ ಹೋಗಿದ್ದೆ. ಅವಳಿಗೆ ಸ್ವಲ್ಪ ತಿನ್ನೋದಕ್ಕೆ ಕೂಡ ಕೊಟ್ಟಿದ್ದೆ, ತೊಗೊಂಡು ಬಂದಿದ್ದೆ. ಬಿಸ್ಕೆಟ್ ತಿಂತಾ ಇದ್ದಾಳೆ. ಹಾಗೆ ಇನ್ನು ಇದೆಲ್ಲನೂ ಐಟಮ್ಸ್ ಬಂದುಬಿಟ್ಟು ನಾನು ಇಲ್ಲೇ ಕಿಚನಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆನೇ ನಾನು ನಿಮಗೆ ಎಲ್ಲನೂ ತೆಗೆದುಬಿಟ್ಟು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಈ ಬಿಸ್ಕೆಟ್ನ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಜನ ತಿಂದು ಇರ್ಬೋದು. ಸೊ ನಾನು ಯಾವಾಗಲೂ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತೊಗೊಂಬರ್ತಾ ಇದ್ದೆ. ಆದರೆ ಈ ಸಾರಿ ಈ ಬಿಸ್ಕೆಟ್ನ ನೋಡಿ ಫಸ್ಟ್ ಟೈಮ್ ನಾನು ನಿಜ ಹೇಳಬೇಕು ಅಂತ ಅಂದರೆ ಇದರಲ್ಲಿ ಎಲ್ಲ ಥರದ ಸೀಡ್ಸ್ನ ಹಾಕಿದ್ದಾರೆ. ಸೂರ್ಯಕಾಂತಿ ಬೀಜ ಆಗಿರ್ಬೋದು, ಅಗಸೆ ಬೀಜ ಆಗಿರ್ಬೋದು, ಕುಂಬಳ ಬೀಜ ಆಗಿರ್ಬೋದು, ಈ ಥರ ಎಲ್ಲ ಥರ ಸೀಡ್ಸ್ನ ಹಾಕಿ ಮಾಡಿದ್ದಾರೆ. ಮಕ್ಕಳಿಗೆ ಬಿಸ್ಕೆಟ್ ಏನಾದರೂ ಕೊಡೋದಾದರೆ ಈ ಥರ ಬಿಸ್ಕೆಟ್ ಕೊಡೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊತೀನಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಿಸ್ಕೆಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತೊಗೋಬೇಕಾದ್ರೆ ಈ ಬಿಸ್ಕೆಟ್ನ ನಾನು ಅಲ್ಲಿ ನೋಡಿದೆ ಡಿಮಾರ್ಟಲ್ಲಿ. ಸೊ ತೊಗೊಂಡು ಬಂದಿದ್ದೀನಿ. ಟೀ ಜೊತೆಗೂ ತಿನ್ಬೋದು ಅಥವಾ ನೀವು ಹಂಗೆ ಬೇಕಾದರೂ ತಿನ್ಬೋದು. ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ಈ ಥರ ಬಿಸ್ಕೆಟ್ ತುಂಬಾ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಿಸ್ಕೆಟು. ಇದು ಕೂಡ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟೇ, ಆದರೆ ಸೀಡ್ಸ್ ಹಾಕಿ ಮಾಡಿದ್ದಾರೆ ಅಷ್ಟೇ. ಸೊ ನೀವು ಕೂಡ ಬಿಸ್ಕೆಟ್ ತಂದು ಕೊಡಬೇಕು ಮಕ್ಕಳಿಗೆ ಅಂದ್ಕೊಂಡ್ರೆ ಈ ಥರ ಬಿಸ್ಕೆಟ್ ತುಂಬಾ ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಏನಾಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ ಆಗಿರ್ಬೋದು, ಲಂಚ್ ಬಾಕ್ಸ್ ಆಗಿರ್ಬೋದು ಎಲ್ಲನೂ ಮಾಡಿಬಿಟ್ಟು ಆರೂ ಕೂಡ ಸ್ಕೂಲ್ಗೆ ಹೋದ್ಲು. ಇನ್ನು ಹಸ್ಬೆಂಡು ಕೂಡ ಆಫೀಸ್ಗೆ ಹೋದರು. ನಾನು ಇನ್ನೆಲ್ಲನೂ ತೆಗೆದು ಗ್ರೋಸರಿ ಎಲ್ಲ ತೆಗೆದು ಪ್ಯಾಕ್ ಡಬ್ಬಿಗೆ ಹಾಕಬೇಕು. ಹಾಗೆ ಎಲ್ಲ ಐಟಮ್ಸ್ನು ಕೂಡ ತೆಗೆದು ಎಲ್ಲನೂ ಕೂಡ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ತೆಗಿತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರ್ಸೋಣ. ನಾನು ನಿಮ್ಗೆ ಹೇಳಿದ್ದೆ ಬಿಲ್ ಎಷ್ಟಾಯಿತು, ನಮಗೆ ಎಷ್ಟು ಉಳಿತಾಯ ಆಯಿತು, ಯಾವುದ್ರ ಮೇಲೆ ಯಾವ ಐಟಮ್ಸ್ ಮೇಲೆ ಎಷ್ಟು ನಾನು ಸೇವ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಇವಾಗ ಹೇಳ್ತೀನಿ. ಸೊ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಹಾಗೆ ಬಿಲ್ ಕೂಡ ನಾನು ಕೈಲಿ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಯಾವ್ಯಾವ ಐಟಮ್ನಲ್ಲಿ ಎಷ್ಟು ಉಳಿತಾಯ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸಣ್ಣ ಪುಟ್ಟ ಐಟಮ್ಸು, ಈ ಮಸಾಲೆ ಐಟಮ್ಸ್ ಆಗಿರ್ಬೋದು, ಹಾಗೆ ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ಗಳಲ್ಲಿ ಅಷ್ಟಾಗಿ ನಮ್ಗೆ ಉಳಿತಾಯ ಆಗಲ್ಲ. ನಮ್ಗೆ ಉಳಿತಾಯ ಆಗೋದು ದೊಡ್ಡ ದೊಡ್ಡ ಐಟಮ್ಸ್ಗಳಲ್ಲಿ ನಾವು ಜಾಸ್ತಿ ಕ್ವಾಂಟಿಟಿ ಯಾವ್ದು ತೊಗೊಂಡಿದ್ಯೋ ಅದರಲ್ಲೇನೆ ಅಂತ ನಿಮ್ಗೆ ಆವಾಗಲೇ ನಾನು ಹೇಳಿದ್ದೀನಿ. ಓಕೆ, ಇವಾಗ ಮೊದಲಿಗೆ ಎಲ್ಲನೂ ನಾನು ತೆಗೆದು ಇಟ್ಕೊತೀನಿ. ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರ್ಫ್ ಎಕ್ಸೆಲ್ ತೊಗೊಂಡಿದ್ದೀನಿ. ಹಾಗೆ ಈ ಚೀಲದಲ್ಲಿ ಸ್ವಲ್ಪ ಇದೆ, ಅದನ್ನು ಕೂಡ ಹೇಳ್ತೀನಿ. ಆಮೇಲೆ ಕಂಫರ್ಟು, ಲೈಝಾಲು, ಜೀರಿಗೆ, ಆಮೇಲೆ ಬಟ್ಟೆ ಸೋಪು 2 ಪ್ಯಾಕ್ ತೊಗೊಂಡಿದ್ದೀನಿ. ಮತ್ತು ವಿಮ್ಮು ದೊಡ್ಡದು ತೊಗೊಂಡಿದ್ದೀನಿ. ಮತ್ತು ಈ ಸಾಸ್ಗಳು, ಇದು ಗ್ರೀನ್ ಚಿಲ್ಲಿ ಸಾಸು, ಟರ್ಮರಿಕ್ ಪೌಡ್ರು, ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಗೋಡಂಬಿ ರೇಟು ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಸೊ ಹಾಗಾಗಿ ತೊಗೊಳ್ಳಿಲ್ಲ. ಹಾಗೆ ಇಲ್ಲಿ ಬಂದುಬಿಟ್ಟು ಕರ್ಪೂರ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬ್ರಷ್ಷು, ಆ ಬಾಟಲ್ ಕ್ಲೀನ್ ಮಾಡೋದು ಒಂದು ಬ್ರಷ್ಷು, ಮತ್ತು ಸ್ವಲ್ಪ ನನಗೆ ಕಿಚನ್ಗೆ ಒಂದು ಲೈಟ್ ಬೇಕಾಗಿತ್ತು. ಸೊ ಲೈಟ್ ತೊಗೊಂಡಿದ್ದೆ. ವಯರ್ ಲೈಟ್ ಇರುತ್ತೆ ನೋಡಿ, ಅದು ತೊಗೊಂಡೆ. ಮತ್ತು ಇಲ್ಲಿ ಇದು ಲೈಝಾಲ್ ಆವಾಗಲೇ ಹೇಳಿದೆ. ಮತ್ತು ಇದು ಸ್ಕ್ರಬ್ಬರು, ಪಾತ್ರೆ ತಿಕ್ಕೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೇಲ್ಗಡೆ ಇದೆ, ಕೆಳಗಡೆ ಮೇಲ್ಗಡೆ ಒಂದು ಇದೆ ನೋಡಿ, ಅದು ಒಂದು. ಮತ್ತು ಹಾಗೆ ನನ್ನ ಮಗಳಿಗೆ ಸ್ಕೂಲ್ಗೆ ಹಾಕೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಪುಟ್ಟ ಐಟಮ್ಸ್ಗಳಲ್ಲಿ ಏನು ಉಳಿತಾಯ ಆಗಲ್ಲ. ಹಾಗೆ ಮತ್ತು ಇದು
ನನ್ನ ಮಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಎರೇಸರು ಮತ್ತು ಸ್ವಲ್ಪ ಮಸಾಲೆ ಐಟಮ್ಸ್ ತೊಗೊಂಡಿದ್ದೆ. ಜಾಸ್ತಿ ಏನು ತೊಗೊಳಕ್ಕೆ ಹೋಗಿರಲಿಲ್ಲ, ಮನೇಲಿ ತುಂಬ ಮಸಾಲೆ ಇದೆ. ಸೊ ಆ ಎಲ್ಲ ಮಸಾಲೆ ಪ್ಯಾಕೆಟ್ಗಳು ಖಾಲಿ ಆಗಲಿ ಆಮೇಲೆ ಫ್ರೆಶ್ ಆಗಿ ತರ್ಸೋಣ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ಯಾವುದೇ ರೀತಿ ಮಸಾಲೆ ಐಟಮ್ಸ್ ತೊಗೊಂಡಿಲ್ಲ ನಾನು. ಸೊ ಮತ್ತು ಸಿಸ್ ಪೆನ್ಸಿಲ್ ಬಾಕ್ಸು, ಹಾಗೆ ಡ್ರೈನೆಸ್ ಕ್ಲೀನರ್ ಖಾಲಿಯಾಗಿತ್ತು. ಸೊ ಎರಡು ಪ್ಯಾಕ್ ತೊಗೊಂಡಿರೋದು ಚಿಕ್ಕದು, ಮತ್ತು ಒಂದು ವೀಕ್ಸ್ ಸ್ವೀಪರ್ ಒಬ್ಬು, ಆಮೇಲೆ ಜೀರಿಗೆ, ಸಾಸಿವೆ, ಸೋಂಪು ಇದು ಮಾತ್ರ ತೊಗೊಂಡಿದ್ದೀನಿ. ಹಾಗೆ ಒಂದು ಬಿರಿಯಾನಿ ಮಸಾಲೆ ಒಂದು ಖಾಲಿಯಾಗಿತ್ತು. ಸೊ ಅದೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದನ್ನು ಹೊರತುಪಡಿಸಿ ಮತ್ತು ಯಾವುದೇ ರೀತಿ ಮಸಾಲೆ ನಾನು ತೊಗೊಂಡಿಲ್ಲ. ಇನ್ನು ಸಾಕಷ್ಟಿದೆ, ಅರ್ಧ ಪ್ಯಾಕೆಟ್ ಹಂಗೆ ಇದೆ ಮನೇಲಿ. ಸೊ ಅದೆಲ್ಲನೂ ಖಾಲಿ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿಲ್ಲ. ಹಾಗೆ ಇನ್ನು ಹಿಂದ್ಗಡೆ ಕಾಣ್ತಾ ಇರೋ ಬ್ಯಾಗಲ್ಲಿ ಬಂದುಬಿಟ್ಟು ಎಲ್ಲನೂ ಗ್ರೋಸರಿ ಇದೆ. ಮನೆಗೆ ಬೇಕಾಗಿರೋಂಥ ಬೇಳೆಕಾಳುಗಳಾಗಿರ್ಬೋದು, ಶೇಂಗಾ ಆಗಿರ್ಬೋದು, ಹೆಸರುಬೇಳೆ, ತೊಗರಿಬೇಳೆ, ಸಾಬುದಾನಿ, ಉದ್ದಿನಬೇಳೆ, ಈ ಥರ ರವೆ, ಇಡ್ಲಿ ರವೆ. ನನಗೆ ಈ ಗ್ರೋಸರಿಯಲ್ಲಿ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೂಸ್ ಇಡ್ಲಿ ರವೆ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಶಾಪಿಂಗ್ ಮಾಡಿದ್ರು ಕೂಡ ಎಲ್ಲೂ ನನಗೆ ಲೂಸ್ ಇಡ್ಲಿ ರವೆ ಸಿಕ್ಕಿಲ್ಲ, ಎಲ್ಲನೂ ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ. ಸೊ ನನಗೆ ಪ್ಯಾಕೆಟ್ಗಳಲ್ಲಿ ತಂದಿರುವಂಥ ಇಡ್ಲಿ ರವೆ ಅಷ್ಟಾಗಿ ರುಚಿ ಆಗೋದಿಲ್ಲ, ಅದು ನನಗೆ ಮಾಡೋಕ್ಕೂ ಕೂಡ ಇಷ್ಟ ಆಗೋದಿಲ್ಲ. ಅಲ್ಲಿ ಡಿಮಾರ್ಟಲ್ಲಿ ಲೂಸ್ ಇಡ್ಲಿ ರವೆ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿ ಇಡ್ಲಿ ಅಂತೂ ಸಖತ್ತಾಗಿ ಸಾಫ್ಟಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅಲ್ಲಿ ತರಿಸಿರುವಂಥ ಇಡ್ಲಿ ರವೆ ಬಂದುಬಿಟ್ಟು ಜಾಸ್ತಿ ದಿನ ನನಗೆ ಬರುತ್ತೆ. ಎಷ್ಟು ನಾನು ಮನೇಲಿ ಮಾಡ್ತಾ ಇರ್ತೀನಿ ಕೂಡ ಜಾಸ್ತಿ ದಿನವೇ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಕಡಿಮೆ ರೇಟ್ಗೂ ಕೂಡ ಸಿಗುತ್ತೆ. ಸೊ ಇದಿಷ್ಟು ಮಾಡ್ಕೊಂಡು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿರೋಂಥ ಗ್ರೋಸರಿ ಶಾಪಿಂಗು. ಎಣ್ಣೆ 10 kg ತೊಗೊಂಡಿದ್ದೀನಿ, ಆವಾಗಲೇ ಹೇಳಿದ್ದೀನಿ. ಸೊ ಇದಿಷ್ಟು ಇದೆ. ಇನ್ನು ಇದ್ರದ್ದು ನಾನು ಪ್ರತಿಯೊಂದನ್ನು ಬಿಲ್ ತೋರಿಸ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಹಾಗೆ ನಾವು ಬರಬೇಕಾದ್ರೆ ಜಾಮ್ದು ಡಬ್ಬ ಒಡೆದು ಹೋಗಿತ್ತು, ಗ್ಲಾಸ್ ಜಾರ್ ಇತ್ತದು. ಗ್ಲಾಸ್ ಜಾರಲ್ಲಿರೋಂಥ ಜಾಮ್ ತೊಗೊಂಡಿದ್ದೆ, ಅದು ಎಲ್ಲಿ ತಾಗಿತ್ತೋ ಗೊತ್ತಿಲ್ಲ, ಕೆಳಗಡೆ ಅದು ಗ್ಲಾಸ್ ಒಡೆದೋಗಿತ್ತು. ಸೊ ಹಾಗಾಗಿ ನಾನು ಅದನ್ನು ಹಂಗೆ ಉಲ್ಟಾ ಇಡ್ತಿದ್ದೀನಿ, ಬೇರೆ ಒಂದು ಬಾಕ್ಸ್ಗೆ ಹಾಕಿಟ್ಕೊತೀನಿ. ಸೊ ಇವಾಗ ನಾನು ನಿಮಗೆ ಪ್ರತಿಯೊಂದ್ರದ್ದು ಬಿಲ್ ನೋಡಿಬಿಟ್ಟು, ರೇಟ್ ನೋಡಿಬಿಟ್ಟು, ಅಲ್ಲಿ ರೇಟು ಇಲ್ಲಿ ರೇಟು ಕಂಪೇರ್ ಮಾಡಿ ಪ್ರತಿಯೊಂದ್ರದ್ದು ನಾನು ನಿಮಗೆ ರೇಟ್ ಹೇಳ್ತೀನಿ. ಇಲ್ಲಿ ಅದೇ ಬಿಲ್ ಚೀಟಿನಲ್ಲಿ ಹೊರಗಡೆ ಅಂದರೆ ಆ ಲೈಝಾಲ್ದು MRP ರೇಟ್ನ ಒಂದು ಸೈಡಲ್ಲೇ ಬರೀತೀನಿ. ಹಾಗೆ ಡಿಮಾರ್ಟ್ ರೇಟು ಅಲ್ಲೇ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ನಾನು ನಿಮಗೆ ಪ್ರತಿಯೊಂದು ಹೇಳ್ತಾ ಬರ್ತೀನಿ. ಸೊ ಇವಾಗ ಫ್ರೀಡಮ್ ಆಯಿಲ್ ಬಂದುಬಿಟ್ಟು, ಆ ಆಯಿಲ್ ರೇಟ್ ಬಂದುಬಿಟ್ಟು MRP ರೇಟು 1790 ರೂಪಾಯಿ ಇದೆ. ಆಯಿಲ್ ರೇಟು ಅಂದರೆ 1 kgಗೆ 150 ರೂಪಾಯಿ ಆಯಿತು. ಅದೇ ರೇಟಿಗೆ ಹೊರಗಡೆ ಕೊಡ್ತಾರೆ, 1790 ರೂಪಾಯಿಗೆ ಹೊರಗಡೆ ಕೊಡ್ತಾರೆ. ಆದರೆ ಡಿಮಾರ್ಟಲ್ಲಿ ನಾನು ಅದಕ್ಕೆ ಕೊಟ್ಟಿರೋ ರೇಟ್ ಬಂದುಬಿಟ್ಟು 1300 ರೂಪಾಯಿ, ಅಂದರೆ 130 ರೂಪಾಯಿಗೆ 1 kg ಆಯಿಲ್ ನಮಗೆ ಡಿಮಾರ್ಟಲ್ಲಿ ಸಿಕ್ತು. ಅದೇ ಹೊರಗಡೆ ತೊಗೊಂಡ್ರೆ 150 ರೂಪಾಯಿ kg ಆಯಿತು, ಆಯಿತಾ. ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಡೇಟ್ಸ್ನ ತೊಗೊಂಡಿದ್ದೀನಿ. ಡೇಟ್ಸ್ ರೇಟ್ ಬಂದುಬಿಟ್ಟು MRP ರೇಟ್ ಎಷ್ಟಿದೆ ಅಂತ ಅಂದರೆ 300 ರೂಪಾಯಿ MRP ರೇಟ್ ಇದೆ. ನಾನು ಡಿಮಾರ್ಟಲ್ಲಿ ಕೊಟ್ಟಿರೋದು 189 ರೂಪಾಯಿ ನಾನು ಡಿಮಾರ್ಟಲ್ಲಿ ಕೊಟ್ಟಿದ್ದೀನಿ. ಸೊ 111 ರೂಪಾಯಿನ ನಾವಿಲ್ಲಿ ಸೇವ್ ಮಾಡಿದಾಗ ಆಯಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಡೆಟಾಲ್ ರೇಟು MRP ರೇಟು ಎಷ್ಟಿದೆ ಅಂತ ಅಂದರೆ 250 mlಗೆ 154 ರೂಪಾಯಿ ಇದೆ. ಆದರೆ ಡಿಮಾರ್ಟಲ್ಲಿ ನಾವು ಕೊಟ್ಟಿರೋದು 143 ರೂಪಾಯಿ. ಇಲ್ಲಿ ನಾವು 12 ರೂಪಾಯಿನ ಉಳಿತಾಯ ಮಾಡ್ದಂಗೆ ಆಯಿತು ಅಲ್ವಾ. ಹಾಗೆ ಆವಾಗಲೇ ನಾವು ಎಣ್ಣೆಯಲ್ಲಿ 490 ರೂಪಾಯಿ ಉಳಿತಾಯನ ನಾವು ಮಾಡಿದ್ವಿ ಅಲ್ವಾ. ಸೊ ಇವಾಗ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಯಾರ್ಡ್ಲೆ ಅವ್ರದ್ದು ಪರ್ಫ್ಯೂಮ್ ಬಾಟಲ್ನ ತೊಗೊಂಡಿದ್ದೀನಿ. ಸೊ ಇದ್ರದ್ದು MRP ರೇಟ್ ಬಂದುಬಿಟ್ಟು 225 ರೂಪಾಯಿ ಇದೆ. ಇದನ್ನು ನಾನು ಡಿಮಾರ್ಟಲ್ಲಿ 155 ರೂಪಾಯಿಗೆ ತೊಗೊಂಡಿದ್ದೀನಿ. ಸೊ ನಮಗಿಲ್ಲಿ 80 ರೂಪಾಯಿ ಉಳಿತಾಯ ಆಯಿತು ಅಲ್ವಾ. ಇಲ್ಲಿ ನಾನು ಕೆಲವೊಂದಿಷ್ಟು ಐಟಮ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲನೂ ಹೇಳ್ತಾ ಕೂತ್ರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಸೊ ಹಾಗಾಗಿ ಜಾಸ್ತಿ ರೇಟ್ ಇರೋದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಎಷ್ಟು ಉಳಿಯುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂದು 4 ಐಟಮ್ ಆಯಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸರ್ಫ್ ಎಕ್ಸೆಲ್ದು 5 kg ಮೆಗಾ ಪ್ಯಾಕ್ನ ತೊಗೊಂಡಿದ್ದೀನಿ. ಸೊ ಅದ್ರದ್ದು MRP ರೇಟ್ ಬಂದುಬಿಟ್ಟು 770 ರೂಪಾಯಿ ಇದೆ. ಹೊರಗಡೆ ತೊಗೊಂಡ್ರೆ 770 ರೂಪಾಯಿಗೆ ಈ ಒಂದು ಮೆಗಾ ಪ್ಯಾಕ್ ನಮಗೆ ಕೊಡ್ತಾರೆ. ಆದರೆ ಡಿಮಾರ್ಟಲ್ಲಿ ನಾನು ಕೊಟ್ಟಿರೋ ರೇಟ್ ಬಂದುಬಿಟ್ಟು 547 ರೂಪಾಯಿನ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನಮಗೆ ಉಳಿತಾಯ ಆಗಿರೋದು 229 ರೂಪಾಯಿ ನಮಗಿಲ್ಲಿ ಉಳಿತಾಯ ಆಗಿದೆ. ಸೊ ಇದಿಷ್ಟು ಸಾಕಲ್ವಾ ಉಳಿತಾಯ, ಇನ್ನು ಎಷ್ಟು ಉಳಿತಾಯ ಮಾಡಬೇಕು ಹೇಳಿ ನಾವು. ಸೊ ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ವಿಪ್ರೋ ಸಾಫ್ಟ್ ಟಚ್ನ ತೊಗೊಂಡಿದ್ದೀನಿ. ಇದ್ರದ್ದು MRP ರೇಟ್ ಬಂದುಬಿಟ್ಟು 480 ರೂಪಾಯಿ. ಹೊರಗಡೆ ತೊಗೊಂಡ್ರೆ 480 ರೂಪಾಯಿಗೆ ಕೊಡ್ತಾರೆ. ಡಿಮಾರ್ಟಲ್ಲಿ ನಾನು ಕೊಟ್ಟಿರೋದು 320 ರೂಪಾಯಿನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸೇವಿಂಗ್ಸ್ ಬಂದುಬಿಟ್ಟು ನಮಗೆ 160 ರೂಪಾಯಿ ಈ ವಿಪ್ರೋ ಸಾಫ್ಟ್ ಟಚ್ಚಲ್ಲಿ ನಾವು ಉಳಿತಾಯ ಮಾಡಿದಾಗಾಯಿತು.
ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಹಾರ್ಪಿಕ್ಕು. ಇಲ್ಲಿ ಹಾರ್ಪಿಕ್ MRP ರೇಟ್ ಬಂದುಬಿಟ್ಟು 225 ರೂಪಾಯಿ ಇದೆ. ಹೊರಗಡೆ 225 ರೂಪಾಯಿಗೆ ನಾವು ಕೊಡ್ತಾರೆ ನಮಗೆ. ಆದರೆ ಡಿಮಾರ್ಟಲ್ಲಿ 193 ರೂಪಾಯಿನ ನಾನು ಕೊಟ್ಟಿದ್ದೀನಿ. ಇಲ್ಲಿ ಸೇವಿಂಗ್ಸ್ ಬಂದುಬಿಟ್ಟು 92 ರೂಪಾಯಿನ ನಾವು ಸೇವ್ ಮಾಡಿದಾಗಾಯಿತು ಹಾರ್ಪಿಕ್ನಲ್ಲಿ, ಆಯಿತಾ. ಸೊ ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲೈಸಾಲ್ ಲಿಕ್ವಿಡ್, ನೆಲವರ್ಸನ ಲೈಸಾಲ್ ಲಿಕ್ವಿಡ್ನ ತೊಗೊಂಡಿದ್ದೆ. ಇದರಲ್ಲಿ ನಮಗೆ MRP ರೇಟ್ಗೆ ಮತ್ತು ನಾವು ಡಿಮಾರ್ಟಲ್ಲಿ ಕೊಟ್ಟಿರೋ ರೇಟ್ಗೆ ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ. ಆದರೆ ಇಲ್ಲಿ ಒಂದು ಫ್ರೀ ಐಟಮ್ನ ಇಟ್ಟಿದ್ದಾರೆ. ಸೊ ಅಲ್ಲಿ ನಾವು ಉಳಿತಾಯ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ, ಇಲ್ಲಿ 2 ಲೀಟರು ಲೈಸಾಲ್ ಲಿಕ್ವಿಡ್ಗೆ 464 ರೂಪಾಯಿ MRP ರೇಟ್ ಇದೆ. ಆದರೆ ಡಿಮಾರ್ಟಲ್ಲಿ ನಮಗೆ 430 ರೂಪಾಯಿಗೆ ನಾವು ತೊಗೋಬೇಕು. ಇಲ್ಲಿ ನಮಗೆ ಉಳಿತಾಯ ಬರೀ 34 ರೂಪಾಯಿ ಆಯಿತು. ಆದರೆ ಇದನ್ನು ನಾವು ತೊಗೊಂಡ್ರೆ 232 ರೂಪಾಯಿದು ಅರ್ಧ ಲೀಟರ್ ಅಂದರೆ 500 ml ನಮಗೆ ಲೈಸಾಲ್ನ ಫ್ರೀಯಾಗಿ ಕೊಡ್ತಾರೆ. ಸೊ ನಮಗೆ ಎಷ್ಟು ಉಳಿತಾಯ ಆಯಿತು? 232 ಪ್ಲಸ್ 34 ರೂಪಾಯಿ ಅಂದರೆ 266 ರೂಪಾಯಿ ನಾವು ಲೈಸಾಲ್ ಲಿಕ್ವಿಡ್ನಲ್ಲಿ ಉಳಿತಾಯ ಮಾಡ್ಬೋದಾಗಿದೆ. ಸೊ ಇದು ಕೂಡ ನಮಗೆ ಸೇವಿಂಗ್ಸೇ ಅಲ್ವಾ. ಸೊ ಈ ಥರ ಅದೇ ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ಬರೀ 500 mlಗೆ ನಮಗೆ 232 ರೂಪಾಯಿನ ಅವರು ತೊಗೋತಾರೆ. ಆದರೆ ನಾವಿಲ್ಲಿ 430 ರೂಪಾಯಿ ಕೊಟ್ಟು 2 ಲೀಟರು ಪ್ಲಸ್ 500 mlನ ನಾವು ತೊಗೊಂಡಿದ್ದೀವಿ. ಸೊ ಇದು ಉಳಿತಾಯನೇ ಅಲ್ವಾ. ಸೊ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸರ್ಫ್ ಎಕ್ಸೆಲ್ ಬಾರ್ನ ತೊಗೊಂಡೆ. 2 ಕಾಂಬೋ ಪ್ಯಾಕ್ನ ತೊಗೊಂಡಿದ್ದೀನಿ ನಾನು. ಇದರಲ್ಲಿ ಏನು ಹೇಳ್ಕೊಳ್ಳೋಷ್ಟು ಅಷ್ಟಾಗಿ ಏನು ಉಳಿತಾಯ ಇಲ್ಲ. ಯಾಕೆಂತಂದರೆ ಒಂದು ಪ್ಯಾಕಿಗೆ 125 ರೂಪಾಯಿನ MRP ರೇಟ್ ಇದ್ದರೆ, ಇಲ್ಲಿ ನಮಗೆ ಡಿಮಾರ್ಟಲ್ಲಿ 106 ರೂಪಾಯಿ ಡಿಮಾರ್ಟಲ್ಲಿ ತೊಗೋತಾರೆ. ಸೊ 19 ರೂಪಾಯಿ ನಮಗೆ ಉಳಿತಾಯ ಆದಾಗಾಯಿತು. ಸೊ ನಾನು 2 ತೊಗೊಂಡಿದ್ದೀನಿ. ಹಾಗಾಗಿ 2 ಪ್ಯಾಕಲ್ಲಿ ಸೇರಿ ನನಗೆ 38 ರೂಪಾಯಿ ಇಲ್ಲಿ ಉಳಿತಾಯ ಆಯಿತು. ಸೊ ಈ ಥರ ನಾವು ಡಿಮಾರ್ಟಲ್ಲಿ ಉಳಿತಾಯ ಮಾಡ್ಬೋದು. ನಾನು ನಿಮಗೆ ಹೇಳಿರೋದು ಸ್ವಲ್ಪ ಐಟಮ್ಸ್ ಮಾತ್ರ ಹೇಳಿದ್ದೀನಿ. ನನಗೆ ಸ್ವಲ್ಪ ಜಾಸ್ತಿ ನಾವು ದುಡ್ಡು ಕೊಟ್ಟು ತೊಗೊಂಡಿರೋ ಐಟಮಲ್ಲಿ ನಾವು ಎಷ್ಟು ಉಳಿಸಿರೋದು ಅಂತ ಮಾತ್ರ ಹೇಳ್ತೀನಿ. ಅದಲ್ಲದೆ ಇಲ್ಲಿ ನಮಗೆ ಬೈ 1 ಗೆಟ್ 1 ಆಫರು ಕೂಡ ಇರುತ್ತೆ. ಮಸಾಲೆ ಐಟಮ್ ಆಗಿರ್ಬೋದು, ಹಾಗೆ ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ತೊಗೊಂಡಾಗ ನಮಗೆ ಬೈ 1 ಗೆಟ್ 1 ಆಫರ್ ಇರುತ್ತೆ. ಹೊರಗಡೆ ಯಾರು ಕೂಡ ಬೈ 1 ಗೆಟ್ 1 ಕೊಡೋದಿಲ್ಲ. ಏನಾದರೂ ಫ್ರೀ ಐಟಮ್ ಬಂದ್ರೂ ಕೂಡ ನಾವು ಕೇಳಿದ್ರೆ ಮಾತ್ರ ಕೊಡ್ತಾರೆ, ಇಲ್ಲದೆ ಹೋದರೆ ಕೊಡೋದಿಲ್ಲ. ಸೊ ಇವಾಗ ನಾನು ನಿಮಗೆ ಹೇಳಿರೋಂಥ ಐಟಮ್ಸ್ಗಳಲ್ಲಿ ರೇಟ್ ಹೇಳಿರೋ ಐಟಮ್ಸ್ಗಳಲ್ಲಿ ನಮಗೆ ಎಷ್ಟು ಉಳಿತಾಯ ಆಯಿತು ಅಂತ ಅಂದರೆ 1472 ರೂಪಾಯಿ ಉಳಿತಾಯ ಆಗಿದೆ. ಇದು ಸ್ವಲ್ಪ ಐಟಮ್ಸ್ ಮಾತ್ರ. ಸೊ ನಾನು ನಿಮಗೆ ಬಿಲ್ ತೋರಿಸ್ತೀನಿ. ನಾನು ಶಾಪಿಂಗ್ ಮಾಡಿರೋ ಎಲ್ಲ ಐಟಮ್ಸ್ ಸೇರಿ ನಮಗೆ ಎಷ್ಟು ಉಳಿತಾಯ ಆಗಿದೆ ಅನ್ನೋದನ್ನು ಆ ಬಿಲ್ಲಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಅಗರಬತ್ತಿ, ಕೆಲವೊಂದಿಷ್ಟು ಅಗರಬತ್ತಿನ ನಾವು ತೊಗೊಂಡಾಗ ಬೈ 1 ಗೆಟ್ 1 ಆಫರ್ ಇರುತ್ತೆ. ಇದೇ ಅಗರಬತ್ತಿನ ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ ಇದ್ರ ರೇಟು 60 ರೂಪಾಯಿ. 60 ರೂಪಾಯಿಗೆ ಒಂದೇ ಒಂದು ಅಗರಬತ್ತಿ ಪ್ಯಾಕೆಟ್ನ ಕೊಡ್ತಾರೆ. ಅದೇ ನಾವು ಡಿಮಾರ್ಟಲ್ಲಿ ಹೋದರೆ 60 ರೂಪಾಯಿಗೆ ನಾವು 2 ಅಗರಬತ್ತಿನ ತೊಗೋಬೋದು. ಹಾಗೆ ಬಾದಾಮಿಯಲ್ಲೂ ಕೂಡ ಅಷ್ಟೇ, ಬಾದಾಮಿನಲ್ಲಿ ಕೂಡ ನಾನು ಉಳಿತಾಯ ಮಾಡಿದ್ದೀನಿ. ಸೊ ಹೇಳ್ತೀನಿ ಅದನ್ನು ಕೂಡ ರೇಟ್ ನಿಮಗೆ. ಬಾದಾಮಿದು MRP ರೇಟ್ ಬಂದುಬಿಟ್ಟು 746 ರೂಪಾಯಿ ಇದೆ. 500 ಗ್ರಾಮ್ಗೆ 746 ರೂಪಾಯಿ MRP ರೇಟ್ ಇದೆ. ಡಿಮಾರ್ಟಲ್ಲಿ ನಾನು ಕೊಟ್ಟಿರೋ ರೇಟ್ ಬಂದುಬಿಟ್ಟು 369 ರೂಪಾಯಿ ಕೊಟ್ಟಿದ್ದೀನಿ. ಇಲ್ಲಿ ನಮಗೆ ಉಳಿತಾಯ ಆಗಿರೋದು ಬಂದುಬಿಟ್ಟು 387 ರೂಪಾಯಿನ ನಾವು ಈ ಬಾದಾಮಿನಲ್ಲಿ ಸೇವಿಂಗ್ಸ್ ಮಾಡಿದಾಗಾಯಿತು. ಈ ರೇಟು ಕೂಡ ನಾವು ಆವಾಗಲೇ ಸೇವಿಂಗ್ಸ್ನಲ್ಲಿ ಆ್ಯಡ್ ಮಾಡಿದ್ರೆ ನಮಗೆ 1859 ರೂಪಾಯಿ ಉಳಿತಾಯ ಆಯಿತು ಅಲ್ವಾ. ಸೊ ಈ ಥರ ಇರುತ್ತೆ. ಸೊ ಹಿಂಗೆ ನಾವು ಸೇವಿಂಗ್ಸ್ ಮಾಡ್ಬೋದು. ಇನ್ನು ಡೇಟ್ಸ್ ಬಂದುಬಿಟ್ಟು ನಾನು ಫಸ್ಟ್ ಡೇಟ್ಸ್ದೇ ಹೇಳಿದ್ದೀನಿ ರೇಟು. ಸೊ ಇದ್ರದ್ದು ಕೂಡ ರೇಟ್ ಕ್ಲಿಯರ್ ಆಗಿದೆ. ಸೊ ಹಾಗೆ ನಿಮಗೆ ಆವಾಗಲೇ ಹೇಳಿದಾಗೆ ಬೈ 1 ಗೆಟ್ 1 ಆಫರಲ್ಲಿ ಇದು ಕೂಡ ಒಂದು ಬೈ 1 ಗೆಟ್ 1 ಆಫರು. ಇದು ಪಪಾಯದು ಈ ಬ್ರೆಡ್ ಮೇಲೆಲ್ಲ ಹಾಕಿರ್ತಾರೆ ನೋಡಿ. ಸೊ ಅದು ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ. ಸೊ ಒಂದು ತೊಗೊಂಡ್ರೆ 100 ರೂಪಾಯಿ. ಇದು ಬೈ 1 ಗೆಟ್ 1 100 ರೂಪಾಯಿಗೆ 2 ಬಾಕ್ಸ್ ಇದು ಬಂದಿದೆ. ಹಾಗೆ ಕಿಸಾನ್ ಜಾಮು ಮತ್ತು ಮನೆಗೆ ಬೇಕಾಗಿರೋ ಚಿಕ್ಕ ಪುಟ್ಟ ಐಟಮ್ಸು ಇದ್ರದ್ದು ಕೂಡ ಎಲ್ಲ ರೇಟ್ ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬಾ ಲೆಂತಿಯಾಗಿ ಹೋಗುತ್ತೆ. ಇವಾಗಲೇ ತುಂಬ ದೊಡ್ಡದಾಗಿದೆ ವಿಡಿಯೋ. ಸೊ ನಮಗೆ ಏನೇ ನಾವು ಹೆಂಗೆ ನೋಡಿದ್ರು ಕೂಡ ಡಿಮಾರ್ಟು ನಮ್ಮಂಥ ಬಡವರಿಗೆ, ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಥರ ಎಲ್ಲ ನೀವು ಉಳಿತಾಯ ಮಾಡ್ಬೋದು. ಆದರೆ ದೂರ ಇದ್ದರೆ ನಮಗೆ ಹೋಗೋಕ್ಕೆ ಬರೋಕ್ಕೇ ಖರ್ಚು ಆಗೋಗುತ್ತೆ ಅಂತ ನೀವು ಕೇಳ್ಬೋದು. ಇವಾಗ ನಿಮ್ಮ ಮುಂದೆ ನಾನು ಕೆಲವೊಂದಿಷ್ಟು ಐಟಮ್ಸ್ದು ಉಳಿತಾಯನೇ ಹೇಳಿದೆ. ನಾನು 1858 ರೂಪಾಯಿ ಆಯಿತು. ನಮಗೆ ಅಲ್ಲಿಗೆ ಹೋಗಿ ಬರೋದಕ್ಕೆ 1800 ರೂಪಾಯಿ ಆಗುತ್ತೆ. 2000 ಗಟ್ಟಲೆ ಅದು ನಮಗೆ ಖರ್ಚಾಗತ್ತೆ.
ಆಗುತ್ತಾ? ಇಲ್ಲ ಅಲ್ವಾ? ಅದರಲ್ಲಿ ಒಂದು 500 ರೂಪಾಯಿ ನಮಗೆ ಹೋಗೋ ಬರೋ ಖರ್ಚು ತೆಗೆದ್ರೂ ಕೂಡ ನಮಗೆ ಇನ್ನೂ ಅಲ್ಲಿ 1300 ಆದರೂ ಉಳೀತು. ಇದು ನಿಮಗೆ ಹೇಳಿರೋದು ಈ 1859 ರೂಪಾಯಿ ಬಂದುಬಿಟ್ಟು ಕೆಲವೊಂದಿಷ್ಟು ಐಟಮ್ಸ್ ಮಾತ್ರ. ಎಲ್ಲ ಐಟಮ್ಸ್ ಸೇರಿಬಿಟ್ಟು ನಮ್ಮದು ಇವಾಗ ಈ ಗ್ರೋಸರಿ ಬಂದುಬಿಟ್ಟು 9000 ಆಗಿದೆ. ಈ 9000ದಲ್ಲಿ ನಮಗೆ 3000 ಚಿಲ್ಲರೆ ನಮಗೆ ಉಳಿತಾಯ ಆಗಿದೆ. ನಿಮಗೆ ತೋರಿಸ್ತೀನಿ, ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಎಷ್ಟು ನಮಗೆ ಸೇವಿಂಗ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಆ 3000ರಲ್ಲಿ 500 ತೆಗೀರಿ. 500 ನಮಗೆ ಊಟದ ಖರ್ಚಾಗಿರ್ಬೋದು, ನಮಗೆ ಹೋಗೋಕ್ಕೆ ಬರೋದಕ್ಕೆ ನಮ್ಗೆ ಪೆಟ್ರೋಲ್ ಖರ್ಚಾಗಿರ್ಬೋದು, ತೆಗೆದ್ರೂ ಕೂಡ ಎಷ್ಟು ನಾವು ಉಳಿತಾಯ ಮಾಡ್ಬೋದು ಅಂತ ಯೋಚನೆ ಮಾಡಿ ನೀವೇ. ಅದು ಬಿಟ್ಟು ನೀವು ಶ್ರೀಮಂತರು ಅದಕ್ಕೆ ನೀವು ಡಿಮಾರ್ಟ್ ಶಾಪಿಂಗ್ ಮಾಡ್ತೀರಾ, ದಯವಿಟ್ಟು ಆ ಥರ ಹೇಳಕ್ಕೆ ಹೋಗಬೇಡಿ. ಡಿಮಾರ್ಟ್ ಶಾಪಿಂಗು ಶ್ರೀಮಂತರಿಗೆಲ್ಲ, ಬಡವರಿಗೆ ಇರೋದು. ಹೋಗೋಕ್ಕೆ ಬರೋಕ್ಕೆ ಖರ್ಚಾಗೋಗುತ್ತೆ ಅಂತ ಕೆಲವರು ಮಾತಾಡಿದ್ದೀರಾ. ಸೊ ಇಟ್ಸ್ ಓಕೆ, ನಿಮ್ಗೆ ಗೊತ್ತಿಲ್ಲ, ನೀವು ಹೇಳಿರ್ಬೋದು. ಸೊ ಈ ಥರ ನಾವು ಡಿಮಾರ್ಟಲ್ಲಿ ಉಳಿತಾಯ ಮಾಡ್ಬೋದು. ಹತ್ತಿರದಲ್ಲಿ ನಿಮಗೆ ಡಿಮಾರ್ಟ್ ಇದ್ದರೆ ಖಂಡಿತ ನೀವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿ ತುಂಬಾ ಉಳಿತಾಯ ಆಗುತ್ತೆ. ಯಾಕೆ ಅಂತಂದರೆ ನಾನು ಇವಾಗ 3 ತಿಂಗಳಲ್ಲಿ ಹೊರಗಡೆ ನಾನು ತರಿಸಿದ್ದೀನಿ. ಈ ಪೇಮೆಂಟ್ ಆಗದೆ ಇರೋ ಟೈಮ್ನಲ್ಲಿ ನನಗೆ ಗ್ರೋಸರಿ ಬೇಕೇ ಬೇಕು. ಪೇಮೆಂಟ್ ಆಗಿಲ್ಲ ಅಂತ ಅಂದರೆ ನಮ್ಗೆ ಉಪವಾಸ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಬೇಕೇ ಬೇಕು. ನಾನು ಚಿಕ್ಕ ಪುಟ್ಟ ಅರ್ಧ kg ಆಗಿರ್ಬೋದು, 1 kg ಆಗಿರ್ಬೋದು, ರವೆ, ಅವಲಕ್ಕಿ ಈ ಥರ ಇದೆಲ್ಲನೂ ತರಿಸಿದಾಗ ನನಗೆ ಗೊತ್ತಿದೆ ಎಷ್ಟು ತುಂಬ ಕಾಸ್ಟ್ಲಿ ಆಗುತ್ತೆ. ನಾವು ಸಣ್ಣ ಪುಟ್ಟ ತೊಗೊಂಡಾಗ ಅದರಲ್ಲೂ ಹೊರಗಡೆ 1 ರೂಪಾಯಿನೂ ಯಾರೂ ಕೂಡ ಬಿಡೋದಿಲ್ಲ. ಯಾರು ಕೂಡ 1 ರೂಪಾಯಿ ರೇಟು ಬಿಡಲ್ಲ ಕಣ್ರಿ. ಸೊ ನಾವು ಈ ಥರ ಒಂದೇ ಸಾರಿ ತೊಗೊಂಡು ಬಂದರೆ ಉಳಿತಾಯನೂ ಆಗುತ್ತೆ. ನಮಗೆ ನಾವು ಗ್ರೋಸರಿಗೆ ಜಾಸ್ತಿ ಖರ್ಚು ಮಾಡ್ತಾ ಇದ್ದೇವೆ ಅಂತಲೂ ಕೂಡ ನಮಗೆ ಅನಿಸೋದಿಲ್ಲ. ಇವಾಗ ನಾನು ಒಂದು 3 ತಿಂಗಳಿಗೆ ಆಗೋವಷ್ಟು ಗ್ರೋಸರಿನ ತೊಗೊಂಡು ಬಂದಿದ್ದೀನಿ. 3 ತಿಂಗಳು ನಮಗೆ ಗ್ರೋಸರಿ ಶಾಪಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಲ್ವಾ? ಸೊ ಈ ಥರ ಒಂದು ಆಪ್ಷನ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾ ಇರ್ತೀವಿ. ಸೊ ಹೀಗೆ ನಮಗೆ ಉಳಿತಾಯ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ನಾನು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಯಾವ ಥರ ಶಾಪಿಂಗ್ ಮಾಡಬೇಕು, ಯಾವ ಥರ ನಮಗೆ ಉಳಿತಾಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ನಿಮಗೆ ಆವಾಗಲೇ ಹೇಳಿದ್ದೆ, ನಾನು ಬಿಲ್ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ಎಷ್ಟು ಉಳಿತಾಯ ಆಗಿದೆ ಅಂತ ಹೇಳಿ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಾವು ನಿನ್ನೆ ಶಾಪಿಂಗ್ ಮಾಡಿರೋ ಅಂಥ ಬಿಲ್ಲು, ಶಾಪಿಂಗ್ಗೆ ಕೊಟ್ಟಿರುವಂಥ ಬಿಲ್ ಇದು. ಇದರಲ್ಲಿ ಎಲ್ಲ ಐಟಮ್ಸ್ ಇದೆ. ಹಾಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ MRP ರೇಟು ಮತ್ತು ನಮಗೆ ಡಿಮಾರ್ಟಲ್ಲಿ ನಾವು ಕೊಟ್ಟಿರುವಂಥ ರೇಟು ಎರಡೂ ಕೂಡ ನಾನು ಕಂಪೇರ್ ಮಾಡೋದಕ್ಕೆ ನಾನು ಸ್ವಲ್ಪ ಅಲ್ಲಿ ಬರೆದು ಇಟ್ಕೊಂಡಿದ್ದೀನಿ. MRP ರೇಟ್ ಬರೆದಿದ್ದೀನಿ. ಅಲ್ಲಿ ಬಿಲ್ಲಲ್ಲಿರೋದು ನಮಗೆ ಸಿಕ್ಕಿರೋ ರೇಟು ಪೆನ್ನಿಂದ ಬರೆದಿರೋದು ಬಂದುಬಿಟ್ಟು ಆ ಪ್ರಾಡಕ್ಟ್ ಮೇಲೆ ಇರೋವಂಥ MRP ರೇಟ್ನ ನಾನು ಬರ್ಕೊಂಡಿದ್ದೆ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈ ಥರ ಇದೆ. ಸೊ ನೀವು ನೋಡ್ತಾ ಇರ್ಬೋದು 8906 ರೂಪಾಯಿ ನಮಗೆ ಬಿಲ್ಲ ಆಗಿದೆ. ನಿನ್ನೆ ನಾವು ಶಾಪಿಂಗ್ ಮಾಡಿರೋದು ಬಂದುಬಿಟ್ಟು. ಸೊ ಅದರಲ್ಲಿ ನಮಗೆ ಉಳಿತಾಯ ಆಗಿರೋದು ಬಂದುಬಿಟ್ಟು 3330 ರೂಪಾಯಿ ಉಳಿತಾಯ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ, ಕೆಳಗಡೆ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಉಳಿತಾಯ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಸೇವ್ಡ್ ರೂಪೀಸ್ 3323 ರೂಪಾಯಿ 24 ಪೈಸೆ ಆನ್ MRP ಅಂತ ಇದೆ. MRP ರೇಟ್ ಮೇಲೆ ಸೊ 3323 ರೂಪಾಯಿ 24 ಪೈಸೆ ಉಳಿತಾಯ ಆಗಿದೆ. ಸೊ ಡೇಟು ಆಮೇಲೆ ಡಿಮಾರ್ಟ್ದು ಡೀಟೇಲ್ಸು ಅದೆಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಥರ ನಾವು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ನಾವು ಸೇವಿಂಗ್ಸ್ನ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಶ್ರೀಮಂತರು ಮಾತ್ರ ಮಾಡ್ಬೋದು, ಬಡವ್ರು ಮಾತ್ರ ಮಾಡ್ಬೋದು, ಶ್ರೀಮಂತರಿಗೆಲ್ಲ ಉಳಿತಾಯ ಮಾಡಬೇಕು ಅನ್ನೋ ಆಸೆ ಯಾರಿಗಿರುತ್ತೋ ಶಾಪಿಂಗ್ನಲ್ಲಿ, ಸೊ ಅಂಥವರು ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ರೆ ನಮಗೆ ಉಳಿತಾಯ ಆಗುತ್ತೆ. ಆದಷ್ಟು ಜಾಸ್ತಿ ಶಾಪಿಂಗ್ ಇದ್ದರೆ ಮಾತ್ರ ಉಳಿತಾಯ ಅಂತಲೇ ಹೇಳ್ಬೋದು. ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಂಡ್ರೆ ನಿಜವಾಗ್ಲೂ ಏನು ಕೂಡ ಉಳಿತಾಯ ಆಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯೂಸ್ ಅಂತ ಅನಿಸಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು, ಹಾಗೆ ಹೊಸದಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ರೀತಿ ವೀಡಿಯೋಸ್ ಮುಂದೆ ಕೂಡ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.